ಇಸ್ರೇಲಿನ ರಕ್ಷಣಾ ಸಚಿವ ಇಟಾಮಿರ್ ಬೆನ್ಗಿರ್ ಅವರು ಹಂಚಿಕೊಂಡಿರುವ ವಿಡಿಯೋ ಸ್ವತಃ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರನ್ನೇ ಆಕ್ರೋಶಕ್ಕೆ ಒಳಪಡಿಸಿದೆ. ಬೆನ್ಗಿರ್ ಅವರನ್ನ ಕರೆದು ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಬೆನ್ಗಿರ್ ಹಂಚಿಕೊಂಡಿರುವ ವಿಡಿಯೋ ಜಗತ್ತಿಗೆ ಇಸ್ರೇಲಿನ ಕ್ರೌರ್ಯವನ್ನ ಮತ್ತೊಮ್ಮೆ ತಿಳಿಯಪಡಿಸಿದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಎರಡೂ ಕೈಗಳನ್ನ ಬೆನ್ನಿಗೆ ಬಿಗಿದುಕೊಂಡು ನೆಲದಲ್ಲಿ ಮಂಡಿಯೂರಿ ಕುಳಿತಿರುವ ಅನೇಕ ಮಂದಿಯ ಚಿತ್ರವನ್ನ ಬೆನ್ಗಿರ್ ಹಂಚಿಕೊಂಡಿದ್ದಾರೆ. ಹಾಗೆ ಮಂಡಿಯೂರಿ ಕುಳಿತಲ್ಲಿಗೆ ಅವರು ಬರ್ತಾರೆ. ವೆಲ್ಕಮ್ ಟು ಇಸ್ರೇಲ್ ಎಂದು ತನ್ನ ಕಾರ್ಯಕರ್ತರನ್ನ ಉದ್ದೇಶಿಸಿ ನಗ್ನಗ್ತಾ ಹೇಳ್ತಾರೆ. ಹಾಗೆ ಮಂಡಿಯೂರಿ ಕುಳಿತವರನ್ನ ಟೆರರ್ ಸಪೋರ್ಟರ್ಸ್ ಎಂದು ಹೇಳ್ತಾರೆ. ಜೊತೆಗೆ ಇಸ್ರೇಲ್ ರಾಷ್ಟ್ರಗೀತೆ ಹಾಡ್ತಿರೋದು ಕೇಳಿಸುತ್ತದೆ. ಈ ನಡುವೆ ಓರ್ವ ಇಟಾಲಿಯನ್ ಮಹಿಳೆ ಫ್ರೀ ಫ್ರೀ ಫೆಲಿಸ್ತೀನ್ ಎಂದು ಘೋಷಣೆ ಕೂಗ್ತಾರೆ. ಆಗ ಭದ್ರತಾ ಸಿಬ್ಬಂದಿ ಆಕೆಯ ಕುತ್ತಿಗೆಯನ್ನು ಹಿಡಿದು ಬಲವಂತವಾಗಿ ನೆಲಕ್ಕೆ ಬಗ್ಗಿಸಾಕ್ತಾರೆ. ಆಗ ಬೆನ್ಗಿರ್ ಅವರು ಹೀಗೆ ಪ್ರತಿಕ್ರಿಯಿಸುತ್ತಾರೆ, ನಾವು ಟೆರರ್ ಸಪೋರ್ಟರ್ಗಳನ್ನ ಹೀಗೆ ಸ್ವಾಗತಿಸುತ್ತೇವೆ. ಇದೇ ಶೀರ್ಷಿಕೆಯೊಂದಿಗೆ ಅವರು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ברוכים הבאים לישראל, אנחנו בעלי הבית. ככה צריך. ישראל חי. ישראל חי. כן. זיכוי, כל המטרה כאן זה לראות שאין אנשים בתהליך. לא להתרגש מהצעקות שלהם, לא להתרגש. ಗಾಜಾಕ್ಕೆ ನೆರವಿನ ವಸ್ತುಗಳನ್ನು ತುಂಬಿಕೊಂಡ ಹಡಗನ್ನ ಮೇ 20ರಂದು ಇಸ್ರೇಲ್ ವಶಪಡಿಸಿಕೊಂಡಿತ್ತು. ಈ ಹಡಗಿನ ಹೆಸರು ಗ್ಲೋಬಲ್ ಸಮುದ್ ಫ್ಲೋಟಿಲಾ. ಅಂತಾರಾಷ್ಟ್ರೀಯ ಜಲಸೀಮೆಯಾದ ಸೈಪ್ರಸ್, ಗ್ರೀಸ್ ಸಮೀಪ ಇಸ್ರೇಲಿನ ನೌಕಾಪಡೆಯು ಈ ಹಡಗನ್ನು ವಶಪಡಿಸಿಕೊಂಡಿತ್ತು. ಹಲವು ಹಡಗುಗಳ ಮೂಲಕ ಫೆಲಸ್ತೀನಿಗೆ ಆಹಾರ ವಸ್ತುಗಳನ್ನು ಸಾಗಿಸುವ ಪ್ರಯತ್ನ ಇದಾಗಿತ್ತು. ಇದರಲ್ಲಿ 400ರಿಂದ 500ರಷ್ಟು ಅಂತಾರಾಷ್ಟ್ರೀಯ ಕಾರ್ಯಕರ್ತರಿದ್ದರು. ಇವರಲ್ಲಿ ಇಟಲಿ, ಫ್ರಾನ್ಸ್, ಕೆನಡಾ ದೇಶಗಳ ನಾಗರಿಕರಿದ್ದರು. ಇಸ್ರೇಲ್ ಇದನ್ನು ವಶಪಡಿಸಿಕೊಂಡಿದ್ದಲ್ಲದೆ ಅದರಲ್ಲಿರುವ ಎಲ್ಲರನ್ನ ಕೈದಿಗಳಾಗಿ ಇಟ್ಕೊಂಡಿದೆ. ಹಮಾಸ್ಗೆ ಬೆಂಬಲಾರ್ಥವಾಗಿ ಈ ಹಡಗು ಹೋಗ್ತಿದೆ ಎಂದು ಇಸ್ರೇಲ್ ಆರೋಪಿಸಿದೆ. ಇದರಲ್ಲಿರುವ ಕಾರ್ಯಕರ್ತರನ್ನ ಅಶ್ಡೋದ್ ಬಂದರ್ಗೆ ಕರೆದೊಯ್ದಿದೆ. ಆದರೆ ಜಗತ್ತಿಗೆ ಕಾಣದೇ ಇದ್ದ ಇಸ್ರೇಲ್ ಕ್ರೌರ್ಯವನ್ನ ಬೆನ್ಗಿರ್ ಅವರ ವಿಡಿಯೋ ತೋರಿಸಿದ ಬೆನ್ನಿಗೆ ವಿವಿಧ ರಾಷ್ಟ್ರಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಇಸ್ರೇಲಿನ ಪ್ರಜೆಗಳು ಸೇರಿದಂತೆ ಪ್ರತಿಭಟನಾಕಾರರ ಜೊತೆ ಇಸ್ರೇಲ್ ನಡ್ಕೊಂಡ ರೀತಿ ಅತ್ಯಂತ ಅಮಾನವೀಯ ಎಂದು ಇಟಲಿ ಹೇಳಿದೆ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲಾನಿ ಮತ್ತು ವಿದೇಶಾಂಗ ಸಚಿವ ಆಂಟೋನಿಯೋ ಜಂಟಿ ಹೇಳಿಕೆ ನೀಡಿ ಈ ಕೃತ್ಯವನ್ನು ಖಂಡಿಸಿದ್ದಾರೆ. ಇಸ್ರೇಲ್ ರಾಯಭಾರಿಯನ್ನ ಕರೆಸಿ ವಿವರಣೆಯನ್ನ ಕೇಳಿದ್ದಾರೆ. ಕ್ಷಮಾಪಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಇಟಲಿಯ ಪ್ರಜೆಗಳನ್ನು ತಕ್ಷಣ ಬಿಟ್ಟು ಬಿಡುವಂತೆ ಆಗ್ರಹಿಸಿದ್ದಾರೆ. ברוכים הבאים לישראל, אנחנו בעלי הבית. ಇದೇ ವೇಳೆ ಫ್ರಾನ್ಸ್, ನೆದರ್ಲ್ಯಾಂಡ್, ಕೆನಡಾ ಇತ್ಯಾದಿ ದೇಶಗಳು ತಮ್ಮ ಇಸ್ರೇಲ್ ರಾಯಭಾರಿಗಳನ್ನು ಕರೆಸಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿವೆ. ಕಾರ್ಯಕರ್ತರನ್ನು ನಡೆಸಿಕೊಂಡ ರೀತಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ. ಹೀರೋಗಿರಿ ಮಾಡಲು ಹೋಗಿ ಇಸ್ರೇಲಿನ ರಕ್ಷಣಾ ಸಚಿವ ಜಗತ್ತಿಗೆ ತನ್ನ ದೇಶದ ಕ್ರೌರ್ಯವನ್ನು ತನಗೆ ಗೊತ್ತಿಲ್ಲದೆಯೇ ಗೊತ್ತುಪಡಿಸಿದ್ದಾರೆ. ಗಾಜಾದ ಜನರಿಗೆ ನೆರವು ನೀಡಲು ಬಂದ ಕಾರ್ಯಕರ್ತರನ್ನ ಇಸ್ರೇಲ್ ಎಷ್ಟು ಅಮಾನವೀಯವಾಗಿ ನಡೆಸಿಕೊಂಡಿದೆ ಎಂಬುದನ್ನು ಅವರು ಹಂಚಿಕೊಂಡ ವಿಡಿಯೋ ತೋರಿಸುತ್ತದೆ. ಜೊತೆಗೆ ಓರ್ವ ವೃದ್ಧ ಮಹಿಳೆಯ ಕೊರಳು ಪಟ್ಟಿ ಹಿಡಿದು ನೆಲಕ್ಕೆ ಬಲವಂತದಿಂದ ಕೆಡವಿ ಹಾಕುವ ದೃಶ್ಯ ಕೂಡ ವೈರಲ್ ಆಗಿದೆ. ಗಾಜಾಕ್ಕೆ ನೆರವು ನೀಡಬಾರದು ಮತ್ತು ಅಲ್ಲಿಯವರು ಹಸಿವಿನಿಂದ ಸಾಯಬೇಕೆಂಬ ಉದ್ದೇಶ ಇಸ್ರೇಲ್ನದು ಅನ್ನುವುದಕ್ಕೆ ಈ ವಿಡಿಯೋ ಮತ್ತೊಂದು ಸಾಕ್ಷ್ಯವನ್ನು ಒದಗಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.